ನಮಸ್ಕಾರ ಸ್ನೇಹಿತರೆ ನಿನ್ನೆ ಎಪಿಸೋಡ್ನಲ್ಲಿ ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಿದ್ದಾಗ ಮನೆಯೊಳಗಿನ ಕಂಟೆಂಟೆಸ್ಟ್ ರಿಯಾಕ್ಷನ್ ನೋಡಿ ತುಂಬಾ ಜನಕ್ಕೆ ಕನ್ಫ್ಯೂಸ್ ಕ್ರಿಯೇಟ್ ಆಯ್ತು. ಕೆಲವರು ಕಣ್ಣೀರು ಹಾಕಿದ್ರು, ಕೆಲವರು ಕಾಲ್ಮ್ ಆಗಿದ್ರು. ಇದನ್ನ ನೋಡಿ ಸೋಷಿಯಲ್ ಮೀಡಿಯಲ್ಲಿ ತುಂಬಾ ಕ್ವಶನ್ಸ್ ಬಂದಿವೆ. ಮೊದಲು ಒಂದು ಕ್ಲಾರಿಟಿ, ರಕ್ಷಿತಾ ಶೆಟ್ಟಿ ಪರ್ಮನೆಂಟ್ ಎಲಿಮಿನೇಷನ್ ಆಗಲ್ಲ ಅನ್ನೋ ಡೌಟ್ ಬಹುತೇಕ ಜನರಿಗೆ ಆಲ್ರೆಡಿ ಇತ್ತು. ಆದ್ರೂ ಕೂಡ ಅವರು ಹೊರಗಡೆ ಹೋಗ್ತಿದ್ದಾಗ ಎಮೋಷನಲ್ ಯಾಕೆ? ಇದಕ್ಕೆ ಸಿಂಪಲ್ ಆನ್ಸರ್ ಕನೆಕ್ಷನ್. ಒಬ್ಬ ವ್ಯಕ್ತಿಯ ಜೊತೆ ದಿನದಿಂದ ದಿನಕ್ಕೆ ಎಮೋಷನಲ್ ಬಾಂಡಿಂಗ್ ಬಿಲ್ಡ್ ಆಗುತ್ತೆ. ಪರ್ಸನಲ್ ರಿಲೇಶನ್ಶಿಪ್ ಇಲ್ಲದಿದ್ದರೂ ಕೂಡ ಕನೆಕ್ಷನ್ ರಿಯಲ್ ಆಗಿ ಇರುತ್ತೆ. ರಕ್ಷಿತಾ ಶೆಟ್ಟಿ ಅವರ ಪರ್ಸನಾಲಿಟಿ ನೋಡಿದ್ರೆ ಪಾಲಿಟೇಷನ್, ಎನರ್ಜಿ, ಕ್ಲಾರಿಟಿ ಎಲ್ಲವೂ ಕ್ಲಿಯರ್. ಹೌಸ್ಮೇಟ್ಗೆ ಅವರ ಬಗ್ಗೆ ಅಚೀವ್ಮೆಂಟ್ ಆಗೋದು ನ್ಯಾಚುರಲ್, ಅದನ್ನ ಫೇಕ್ ಅಂತ ಕರೆಯೋದು ತಪ್ಪು. ಇನ್ನೊಂದು ಪಾಯಿಂಟ್, ನಾಮಿನೇಷನ್ ಟೈಮ್ ರಿಯಾಕ್ಷನ್. ಹೌದು, ಕೆಲವೊಮ್ಮೆ ರಕ್ಷಿತಾ ಶೆಟ್ಟಿ ಓವರ್ ರಿಯಾಕ್ಷನ್ ಮಾಡ್ತಾರೆ, ಅದು ಕರೆಕ್ಟ್ ಅಲ್ಲ. ಡೆಸರ್ವ್ ಮಾಡ್ತಾರೆ, ಆದರೆ ಅದನ್ನ ಕ್ಯಾರೆಕ್ಟರ್ ಅಸಿಮೇಷನ್ ಮಾಡೋದು ರಾಂಗ್. ಟಾರ್ಗೆಟಿಂಗ್ ಬಗ್ಗೆ ಮಾತಾಡಿದ್ರೆ ಕಾವ್ಯ, ಸ್ಪಂದನ, ಲಕ್ಷಿತಾ ಇವರ ನಡುವೆ ಒಪಿನಿಯನ್ ಡಿಫರೆನ್ಸ್ ಆಗಿರಬಹುದು, ಆದರೆ ಡೆಲಿಬ್ರೇಟ್ ಟಾರ್ಗೆಟಿಂಗ್ ಅನ್ನೋದು ಇಲ್ಲ. ಗೇಮ್ ಸ್ಟ್ರಾಟಜಿ ಹೀಗಿರುತ್ತೆ. ಇನ್ನೊಂದು ಬಿಗ್ ಕ್ವಶನ್, ನಾಮಿನೇಟ್ ಮಾಡಿದ ಮೇಲೆ ಹೋಗ್ತಿದ್ದಾಗ ಕಣ್ಣೀರು ಹಾಕೋದು ಹೈಪರಿಸಿಟಿ ಅಲ್ವಾ? ಇಲ್ಲ, ನಾಮಿನೇಷನ್ ರೂಲ್. ಎಮೋಷನಲ್, ಹ್ಯೂಮನ್, ನ್ಯಾಚುರಲ್. ಗೇಮ್ ಲಾಜಿಕ್ ಒಂದು ಕಡೆ, ಫೀಲಿಂಗ್ ಇನ್ನೊಂದು ಕಡೆ. ಇದು ಕಂಟೆಂಟೆಸ್ಟ್ಗೆ ಮಾತ್ರ, ಆಡಿಯನ್ಸ್ಗೂ ಸೇಮ್. ಯಾರ ಜೊತೆ ಕನೆಕ್ಷನ್ ಬಿಲ್ಡ್ ಆಗುತ್ತೋ ಅವರ ಬಗ್ಗೆ ಫೀಲ್ ಆಗುತ್ತೆ, ಕನೆಕ್ಷನ್ ಇಲ್ಲದವರ ಬಗ್ಗೆ ಫೀಲ್ ಆಗಲ್ಲ. ಇಲ್ಲಿ ಯಾರು ಪರ್ಫೆಕ್ಟ್ ಅಲ್ಲ, ಇದು ಕಾಂಪಿಟೇಷನ್, ಒಬ್ಬನೇ ವಿನ್ನರ್. ನನ್ನ ಇಂಟ್ರೆಷನ್ ಕ್ಲಿಯರ್, ಬ್ಲೈಂಡ್ ಸಪೋರ್ಟ್ ಇಲ್ಲ, ಅನ್ನೆಸೆಸರಿ ನೆಗೆಟಿವ್ ಇಲ್ಲ. ಪಾಯಿಂಟ್ ಇದ್ದಾಗ ಮಾತ್ರ ಮಾತಾಡ್ತೀನಿ. ಮೊದಲು ನಮ್ಮ ಫೀಲಿಂಗ್ ಕ್ವಶನ್ ಮಾಡ್ಕೊಳ್ಳೋಣ, ಆಮೇಲೆ ಅದರ್ಸ್ ಎಮೋಷನಲ್ ಮೇಲೆ ಜಡ್ಜ್ ಮಾಡೋದು. ಇಷ್ಟೇ ಗೈಸ್, ನಿಮ್ಮ ಒಪಿನಿಯನ್, ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿನ್ನ ಪ್ರೊಫೆಸರ್ ಕೂಡ